ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲು ಹೋದ ಅಧಿಕಾರಿಗಳ ಮೇಲೆಯೇ ಹಲ್ಲೆ ನಡೆದಿದೆ. ಈ ಘಟನೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ರಾಜಕೀಯ ಯುದ್ಧಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಗೂಂಡಾರಾಜ್ಯ ನಡೀತಿದೆ ಎಂದು ಬಿಜೆಪಿ ತರಾಟೆಗೆ ತೆಗೆದುಕೊಂಡ್ರೆ ಹಲ್ಲೆಕೋರರ ವಿರುದ್ಧ ಕೊಲೆ ಯತ್ನ ಮೊಕದ್ದಮೆ ಹೂಡಿ ಜೈಲಿಗಟ್ಟಿ ಎಂದು ಸರ್ಕಾರ ಖಡಕ್ ಆದೇಶ ನೀಡಿದೆ. ಇದರ ಹಿಂದೆ ದೊಡ್ಡ ಫುಟ್ಪಾತ್ ಮಾಫಿಯಾ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಫುಟ್ಪಾತ್ ಕ್ಲಿಯರೆನ್ಸ್ ಬೆನ್ನಲ್ಲೇ ಶುರುವಾಯಿತು ಬಿಗ್ ಫೈಟ್. ಇದೇನು ಜಂಗಲ್ ರಾಜ್ಯವೇ ಎಂದು ಕಿಡಿಕಾರಿದ ಬಿಜೆಪಿ. ಹಲ್ಲೆಕೋರರನ್ನು ಸಮಾಜ ವಿರೋಧಿಗಳು ಎಂದ ಕೃಷ್ಣ ಬೈರೇಗೌಡ. ಬೆಂಗಳೂರನ್ನು ಅತಿಕ್ರಮಣ ಮುಕ್ತಗೊಳಿಸಲು ಹೊರಟ ಸೇಫ್ ಫುಟ್ಪಾತ್ ಕ್ಯಾಂಪೇನ್ ಈಗ ರಾಜಕೀಯ ಅಖಾಡವಾಗಿ ಮಾರ್ಪಟ್ಟಿದೆ. ಶಿವಾಜಿನಗರದಲ್ಲಿ ಜಿಬಿಎ ಇಂಜಿನಿಯರ್ ಹಾಗೂ ಅಧಿಕಾರಿಗಳ ಮೇಲಾದ ದಾಳಿಯನ್ನ ವಿಪಕ್ಷ ಬಿಜೆಪಿ ಅತ್ಯಂತ ಪರಿಗಣಿಸಿದೆ. ದಿನ ಬೆಳಗಾದ್ರೆ ಸಾಕು ಬೆಂಗಳೂರಿನಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆಯೇ ಹಲ್ಲೆಗಳಾಗ್ತಾ ಇವೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ರಕ್ಷಣೆಯನ್ನ ನೀಡಲು ಸಂಪೂರ್ಣ ವಿಫಲವಾಗಿದೆ. ಸಾರ್ವಜನಿಕರ ಮುಂದೆಯೇ ಅಧಿಕಾರಿಗಳ ತಲೆ ಜಜ್ಜಲಾಗ್ತಾ ಇದೆ ಎಂದ್ರೆ ಇದು ಗೂಂಡಾ ರಾಜ್ಯವಲ್ಲದೆ ಮತ್ತೇನು ಅಂತ ಬಿಜೆಪಿ ನಾಯಕರು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಶಿವಾಜಿನಗರ ಹೋದಾಗ ಯಾವ ರೀತಿ ಅವ್ರಿಗೆ ಹೊಡೆದಿದ್ದಾರೆ ಅಂದರೆ ಇವ್ರಿಗೆ ಮೊದಲೇ ವರದಿ ಇದ್ದಂಗೆ ಪೆಪ್ಪರ್ ಸ್ಪ್ರೇ ಬಳಕೆ ಮಾಡೋವಂಥದ್ದು, ಥಳಿಸುವಂಥದ್ದು, ಹೊಡಿಯೋಂಥದ್ದು, ಓಡಾಡ್ಸ್ಕೊಂಡು ಹೋಗಿ ಹೊಡಿಯೋಂಥದ್ದು. ಇದೇನಿದು ಜಂಗಲ್ ರಾಜ್ಯ ಅಥವಾ ಒಂದು ವ್ಯವಸ್ಥೆ ಬದುಕಿದೆಯಾ ಸತ್ತಿದೆಯಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗಿದೆ. ಇತ್ತ ವಿರೋಧ ಪಕ್ಷಗಳ ರಾಜಕೀಯ ವಾಗ್ದಾಳಿಗೆ ತಲೆ ಕೆಡಿಸಿಕೊಳ್ಳದ ಕಾಂಗ್ರೆಸ್ ಸರ್ಕಾರ ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡಿದೆ. ಘಟನೆ ಬೆನ್ನಲ್ಲೇ ತುರ್ತು ಸಭೆ ನಡೆಸಿದ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹಲ್ಲೆ ನಡೆಸಿದವರು ಬಡ ವ್ಯಾಪಾರಿಗಳಲ್ಲ, ಅವರು ಸಂಘಟಿತ ಸಮಾಜ ವಿರೋಧಿ ಶಕ್ತಿಗಳು ಅಂತ ಗುಡುಗಿದ್ದಾರೆ. ಇನ್ನು ಪ್ರಮುಖ ಆರೋಪಿ ಬಸವರಾಜ್ ಸೇರಿದಂತೆ ದಾಳಿಯಲ್ಲಿ ಬಾಕಿಯಾದ ಪ್ರತಿಯೊಬ್ಬರ ಮೇಲೂ ಸೆಕ್ಷನ್ 307 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಜೈಲಿಗಟ್ಟಲು ಪೊಲೀಸ್ ಕಮಿಷನರ್ಗೆ ಆದೇಶಿಸಿದ್ದಾರೆ. ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಜಿ ಪರಮೇಶ್ವರ್, ಯಾರೇ ಹಲ್ಲೆ ಮಾಡಿದ್ರೂ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಅಂತ ಹೇಳಿದ್ರು. ಅವರೆಲ್ಲರ ಮೇಲೆ 307 ಸೆಕ್ಷನ್ ಅನ್ನೇ ಹಾಕ್ಬೇಕು ಅಂತಾನು ನಾನು ಪೊಲೀಸ್ ಅವರಿಗೆ ತಾಕೀತು ಮಾಡಿದ್ದೇನೆ. ಫುಟ್ಪಾತ್ ಅಂತ ಹೆಸರಿಟ್ಟವ್ರೆ ಅಲ್ವಾ? ಅದು ಫುಟ್ಪಾತ್ ಹೋಗಿ ಅಂಗಡಿ ಪಾತ್ ಆದ್ರೆ ಆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಜನ ಕೋಆಪರೇಟ್ ಮಾಡಬೇಕು. ಹಲ್ಲೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ದೇಶದಲ್ಲಿ ಕಾನೂನು ಇಲ್ವಾ? ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಇದರ ನಡುವೆ ಈ ಇಡೀ ವಿವಾದದ ಹಿಂದೆ ದೊಡ್ಡ ಫುಟ್ಪಾತ್ ಮಾಫಿಯಾ ಮತ್ತು ರಾಜಕೀಯ ನಾಯಕರ ಕೈವಾಡವಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ಶಿವಾಜಿನಗರದಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಇಷ್ಟು ದಿನಗಳ ಕಾಲ ಫುಟ್ಪಾತ್ ತೆರವುಗೊಳಿಸದೆ ತಡ ಮಾಡಿದ್ದರ ಹಿಂದೆ ಯಾರ ಪ್ರಭಾವವಿತ್ತು? ಈಗ ಜಿಬಿಎ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದಾಗ ಅಧಿಕಾರಿಗಳ ಮೇಲೆಯೇ ಪೆಪ್ಪರ್ ಸ್ಪ್ರೇ ದಾಳಿ ನಡೆಸಲು ಧೈರ್ಯ ಬಂದಿದ್ದು ಎಲ್ಲಿಂದ ಎಂಬ ಪ್ರಶ್ನೆಗಳನ್ನ ವಿಪಕ್ಷಗಳು ಎತ್ತುತ್ತಿವೆ. ಒಟ್ಟಿನಲ್ಲಿ ಸಾರ್ವಜನಿಕರ ಓಡಾಟದ ಹಕ್ಕಿಗಾಗಿ ಆರಂಭವಾದ ಈ ಕಾರ್ಯಾಚರಣೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಹೈ ವೋಲ್ಟೇಜ್ ರಾಜಕೀಯ ಯುದ್ಧಕ್ಕೆ ಕಾರಣವಾಗಿರುವುದಂತೂ ಸುಳ್ಳಲ್ಲ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.